ಇನ್ನು ಚೀನಾದಲ್ಲಿ ಆಗ್ತಾ ಇರುವಂತಹ ಭಾರೀ ಮಳೆ ಪ್ರವಾಹವನ್ನು ಸೃಷ್ಟಿ ಮಾಡಿದೆ. ಸಂಪೂರ್ಣ ಜಲಮಯ ಆಗಿದೆ ರೋಗ್ಜಿಯಾಂಗ್ ಮತ್ತು ಗುಯೇಜ್ ನಗರ. ಶಾಪಿಂಗ್ ಮಾಲ್ನಲ್ಲಿ ಜಲಪಾತದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕೊಚ್ಚಿ ಹೋಗ್ತಿದೆ ಕಾರುಗಳು ಮತ್ತು ಇತರೆ ವಾಹನಗಳು. ಜನ ಕಂಗೆಟ್ಟಿದ್ದಾರೆ ಚೀನಾದಲ್ಲಿ. ಆ ಭಾಗದಲ್ಲಿ ಭಾರಿ ಮಳೆ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಹಿಮಾಚಲ ಪ್ರದೇಶದಲ್ಲೂ ಈಗ ಕೆಲ ದಿನಗಳಿಂದ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಕ್ಲೌಡ್ ಬಸ್ಟ್, ಮೇಘಸ್ಫೋಟ ಆಗಿ 4-5 ಮಂದಿ ಸಾವನ್ನಪ್ಪಿದ್ದಾರೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕೂಡ. ಸೊ ಆ ಭಾಗದಲ್ಲಿ ಅಂದರೆ ಭಾರತದ ಉತ್ತರ ಭಾಗ, ಚೀನಾ ಆ ಭಾಗದಲ್ಲಿ ಇವೆಲ್ಲ ಅಲ್ಲಿಯ ದೃಶ್ಯಗಳು ನೀವು ನೋಡ್ತಾ ಇರುವಂಥದ್ದು. ಚೀನಾದಲ್ಲಿ ಈ ರೀತಿಯಾದಂತಹ ಪ್ರವಾಹ ಸ್ಥಿತಿಗಳು ಹಾಗೆ ನೋಡೋಕ್ಕೆ ಹೋದರೆ ಹೊಸ್ತೇನಲ್ಲ. ಎಲ್ಲ ಸ್ತಬ್ಧವಾಗಿದೆ. ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಪ್ರಕೃತಿಯ ಮುಂದೆ ಎಲ್ಲರೂ ಕೂಡ ತಣ್ಣಗಾಗಲೇಬೇಕು. ನೋಡಿ, ಇದು ಶಾಪಿಂಗ್ ಮಾಲ್ನ ಒಳಗಡೆ ಈ ಎಲಿವೇಟ್ರ್ಗಳೆಲ್ಲ ಕಾಣಿಸುತ್ತಾ ಎಲ್ಲಾದರೂ ಎಲಿವೇಟ್ರ್? ಆ ಪರಿಪ್ರಮಾಣಕ್ಕೆ ನೀರು ನುಗ್ತಾ ಇದೆ. ಕಾರುಗಳು ಕೊಚ್ಚಿ ಹೋಗ್ತಿದ್ದಾವೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.